ಬ್ಯಾಂಕಿಗೆ ಗಾಡಿಗೆ ಅದು ಅನೌನ್ಸ್ಮೆಂಟ್ ಕಟ್ಟಾರ ನವೆಂಬರ್ 1ನೇ ತಾರೀಕು ಚಾಲೂ ಮಾಡ್ತಾರೆ. ನಾಳೆ ಸೇರ್ಕತ್ತ ನವೆಂಬರ್ 1ನೇ ತಾರೀಕಾಗಿ 2 ದಿವಸ ಮೂರು ನಾಳೆ ಸೇರ್ಕ ಪೆಟ್ರೋಲ್ ಚಾಲೂ ಮಾಡ್ಲಿಕ್ಕ ಗ್ಯಾಂಗ್ ಆ ಗಾಡಿಗೆ ಅಡ್ವಾನ್ಸ್ ಕೊಟ್ಟು ರೊಕ್ಕೆಲ್ಲ ಬೋರ್ಡ್ ಎಲ್ಲ ಗಾಡಿ ಮಾಲಕರ ಮತ್ತೆ ಗ್ಯಾಂಗ್ನವರ ಮಹಾರಾಷ್ಟ್ರ ಚಲೋದು ಎಲ್ಲರೂ ಅಲ್ಲಿ ಕೇಳ್ರಿ ಹೋಗ್ರಿ ಇವ್ರಿಗೆ ಕೊಟ್ಟ ಕಬ್ಬ ಕೊಡ್ಬೇಡಿ. ಯಾಕಂದ್ರೆ ಇವ್ರು ವೈದ್ಯ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಇವ್ರು ಹೇಳಿದ 3 ದಿವಸ ಮುಗಿದು ಹೋಗೈತೆ. ಯಾಕಂದ್ರೆ ಇವ್ರು ನಮ್ಗೆ ರೊಕ್ಕ ಕೊಟ್ಟು ನಮ್ಗೆ ವಿಚಾರ ಇವ್ರಿಗಂತ ನಮ್ಮ ಒಳಗೆ ಜಗಳ ಆಚೆ ಇವ್ರ ಗ್ಯಾಂಗ್ನ ಇನ್ ಏನಿದ್ರು ನಮ್ಮ ರೈತ ಇರ್ತೈತೆ, ನಮ್ಮ ಗ್ಯಾಂಗ್ನ ಇರ್ತೈತೆ, ನಮ್ಮ ಟ್ರ್ಯಾಕ್ಟರ್ ಮಾಲಕ್ ಇರ್ತೈತೆ. ಮತ್ತೊಂದು ಹೇಳ್ಬಿಡ್ತಾರೆ ಇವಾಗ ಟ್ರ್ಯಾಕ್ಟರ್ ನಮ್ಮದ, ಕಬ್ಬ ನಮ್ಮದ, ಗಿಡವ್ರ ನಮ್ಮವ್ರ, ಟ್ರ್ಯಾಕ್ಟರ್ ಗಿಡವ್ರ ನಮ್ಮವ್ರ. ಮತ್ತೊಂದು ಹೇಳ್ಬಿಟ್ಟೋಗ ಏನ್ ಮಾಡ್ರಿ ನಮ್ಮವ್ರದಾರ. ನೀವೇನು ಆಟ ಆಡತ್ತಾರಲ್ಲ ನಮ್ಮ ಮ್ಯಾಗ ಸುಮ್ಮನೆ ನಮ್ಮ ಎಲ್ಲ ಪೆನ್ಷನ್ ಸಿಡಿ ಪರಿವಾರ ಸಭೆ ನಮ್ಮವ್ರದಾರು ದಿನ ಅವ್ರ ನಮ್ ತೆಗಿರ್ತಾರ. ಹಿಡಿಯಾಗಿಟ್ಕೊಂಡು ಫ್ಯಾಕ್ಟ್ರಿ ಮಾಡಕ್ರ ನಾ ಸೇರ್ಕೊಂತ ಎಲ್ಲರಿಗೂ ಕರೆ ಕೊಟ್ಟೇವ ಅಂದ್ರೆ ರೈತರ ನಿಮ್ಮ ಫ್ಯಾಕ್ಟ್ರಿ ಚೀಲಿ ಹಾಕೋದ ನಿಮ್ಮನ್ನು ಹಾಕೋದಾಗಂಗಿಲ್ಲ. ಮತ್ತ ಅದು ಹೇಳ್ತು ನಿಮಗ ನಿಮ್ಮ ಗಾಡಿಗಳು ಹೊಡೆಯೋ ಟೈರ್ ಓಡಿಸಕ್ಕೆ ಅಂತ ಹುಡುಗಾರ ಹಾಗಾಗಿ ನಿಮ್ಮ ಗಾಡಿ ತರಿದೆ ಫ್ಯಾಕ್ಟ್ರಿ ಮಾಲಕರ ಗಾಡಿ ತರಿ ಪಶ್ ಕೊಡುವಂತ ಪರಿಸ್ಥಿತಿ ಬರ್ತದೆ. ನಿಮ್ಗೆ ತೆರೆ ಇಟ್ಬಾರೆ ವಿಚಾರ ಮಾಡಿ ಡಿಸ್ಕಷನ್ ಮಾಡ್ತಾರೆ. ಇನ್ನೂ ತಕ್ಕ ಕೊಟ್ಟಿಲ್ಲ ನಾಳೆ ನಿಮ್ಗೆ ಹೇಳ್ತೀವಿ ದಯವಿಟ್ಟು